ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿರುವಂತಹ ಜನವರಿ 25ನೇ ತಾರೀಕು ರಥಸಪ್ತಮಿ, ಮಾಘ ಮಾಸದ ಶುಕ್ಲ ಪಕ್ಷ ಸಪ್ತಮಿ, ಸೂರ್ಯನ ಜನ್ಮದಿನವಾಗಿದ್ದು ಸೂರ್ಯನು 7 ಕುದುರೆಗಳ ರಥದಲ್ಲಿ ಉತ್ತರಾಯಣಕ್ಕೆ ಚಲಿಸಿ ಭೂಮಿಗೆ ಹೆಚ್ಚಿನ ಶಕ್ತಿ, ಆರೋಗ್ಯ ಮತ್ತು ಬೆಳಕನ್ನು ನೀಡುವ ವಿಶೇಷ ದಿನವಾಗಿದೆ. ಇದು ಸುಗ್ಗಿಯ ಆರಂಭವನ್ನು ಸೂಚಿಸುತ್ತದೆ, ಚಳಿಯನ್ನು ಕಡಿಮೆ ಮಾಡುತ್ತೆ ಮತ್ತು ಸೂರ್ಯನ ಆರಾಧನೆಯ ಮೂಲಕ ಆರೋಗ್ಯ ಹಾಗೂ ಪಾಪ ವಿಮೋಚನೆಯನ್ನು ತೆರೆಯುತ್ತದೆ. ಒಟ್ಟಾರೆಯಾಗಿ ಈ ಒಂದು ಸೂರ್ಯ ಜಯಂತಿಯು ಸೂರ್ಯನನ್ನ 7 ಕುದುರೆಗಳ ರಥದಲ್ಲಿ 7 ವಾರಗಳು 7 ದಿನಗಳು 7 ರಥಗಳ ಒಂದು ಭೂಮಿಗೆ ಬೆಳಕನ್ನು ನೀಡುವಂತಹ ಸಂದರ್ಭದ ವಿಶೇಷವಾದ ಸೂಚನೆಯಾಗಿರುತ್ತದೆ. ಉತ್ತರಾಯಣದ ವಿಶೇಷ ಅಂದರೆ ಸೂರ್ಯನು ದಕ್ಷಿಣ ಗೋಳಾಕಾರದಿಂದ ಉತ್ತರ ಗೋಳಾಕಾರಕ್ಕೆ ಈಶಾನ್ಯ ದಿಕ್ಕಿಗೆ ತನ್ನ ರಥವನ್ನು ತಿರುಗಿಸುವ ದಿನ. ಇದು ಚಳಿಗಾಲದಿಂದ ವಸಂತ ಕಾಲಕ್ಕೆ ಬದಲಾವಣೆಯ ಸಂದರ್ಭ. ಒಟ್ಟಾರೆ ಹೀಗಾಗಿ 8 ರಾಶಿಯವರಿಗೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ, ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ. ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗುತ್ತೆ. ಸೂರ್ಯದೇವನ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲು ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಹಾಗಾದರೆ ಯಾವ ರಾಶಿಯವರಿಗೆ ಹೆಚ್ಚಿನ ಒಂದು ಅದೃಷ್ಟದ ಫಲಗಳು ದೊರೀತಾ ಹೋಗುತ್ತೆ, ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ಸೂರ್ಯದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ವಿಡಿಯೋದ ಕೊನೆಯಲ್ಲಿ ನಾವು ನಿಮಗೆ ಸಖತ್ತಾಗಿರುವಂತಹ ಪವರ್ಫುಲ್ ಆಗಿರುವಂತಹ ಪರಿಹಾರವನ್ನು ತಿಳಿಸ್ಕೊಡ್ತೇವೆ. ಈ ಒಂದು ಪರಿಹಾರದ ಮೂಲಕ ನಿಮ್ಮ ದಾರಿದ್ರ್ಯ, ಕಷ್ಟ, ಪಾಪಗಳನ್ನು ವಿಮೋಚನೆ ಮಾಡಿಕೊಳ್ಬಹುದು. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಒಂದು ದಿನ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಸಂಪೂರ್ಣವಾಗಿ ಒಂದು ಶಕ್ತಿ ಮತ್ತು ಸಾಮರ್ಥ್ಯ, ನೆಮ್ಮದಿಯನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರ ಎಲ್ಲ ರೀತಿಯ ಕಷ್ಟಗಳು ಕಣ್ಮರೆಯಾಗಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಶಕ್ತಿ, ಸಾಮರ್ಥ್ಯವನ್ನು ಬರಮಾಡಿಕೊಳ್ಳುವಂತಹ ಅದ್ಭುತವಾದ ಮೊದಲನೇ 2 ರಾಶಿ ಯಾವುದು ಅಂತ ನೋಡೋದಾದ್ರೆ ಮೇಷರಾಶಿ ಮತ್ತು ಮಿಥುನ ರಾಶಿ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ, ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ, ಸಾಮರ್ಥ್ಯ, ಧೈರ್ಯ, ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ. ಇವರ ಜೀವನ ಶೈಲಿ ಬದಲಾಗುತ್ತೆ. ಒಟ್ಟಾರೆಯಾಗಿ ಇವರು ಕಷ್ಟಗಳಿಂದ ದೂರವಾಗ್ತಾರೆ, ನೆಮ್ಮದಿಯನ್ನು ಬರಮಾಡಿಕೊಳ್ತಾರೆ. ಇವರ ಜೀವನ ಶೈಲಿಯಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತಂದುಕೊಳ್ಳುವಂತಹ ಸನ್ನಿವೇಶಗಳು ಬರುತ್ತದೆ. ಉತ್ತಮವಾದ ಕಾರ್ಯ ಮಾಡಿದವರನ್ನು ಮುಕ್ತವಾಗಿ ಶ್ಲಾಘಿಸುವಂತಹ ಮನಸ್ಥಿತಿ ವೃದ್ಧಿಯಾಗುತ್ತೆ. ಉತ್ತಮ ಪರಿಶ್ರಮಕ್ಕೆ ಲಾಭ ಸಿಗುವಂತಹ ಸಾಧ್ಯತೆ ಇದ್ದು ಹೊಸ ಜವಾಬ್ದಾರಿಗಳು ಅಂದುಕೊಂಡಷ್ಟು ಸುಲಭವಾಗಿಲ್ಲದೆ ಇರೋದ್ರಿಂದ ಹೊಂದಿಕೊಳ್ಳಲು ಅಧಿಕವಾದ ಪರಿಶ್ರಮ ಬೇಕಾಗುತ್ತೆ. ತಾಂತ್ರಿಕ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ಈ ರಾಶಿಯವರಿಗೆ ಇನ್ನು ಮುಂದೆ ವಕೀಲ ವೃತ್ತಿಯಾಗಿದ್ದರೆ ನಿಗೂಢ ಅಥವಾ ಅಗತ್ಯವಿರುವ ವಿಷಯ ಸಂಗ್ರಹಣೆ ಅತ್ಯಂತ ಸೂಕ್ತವಾಗಿರುತ್ತೆ. ಗುಂಪು ಚಟುವಟಿಕೆಗಳಲ್ಲಿ ಮುಂದಾಳತ್ವವು ಅಗತ್ಯವಾಗಿರುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ ಮತ್ತು ಸಿಂಹ ರಾಶಿ. ಹೃದಯ ಸಂಬಂಧ ಅನಾರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿಸೋದು ಸರಿಯಲ್ಲ. ಈ ಸಮಯ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ಸೂರ್ಯನ ಆಶೀರ್ವಾದ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಮನೆಯ ನಿರ್ಮಾಣ ಕಾರ್ಯವನ್ನು ಅನಿವಾರ್ಯಕ್ಕಾಗಿ ನಿಲ್ಲಿಸಬೇಕಾಗುತ್ತೆ. ವಾದ ವಿವಾದಗಳಿಗೆ ತೆರೆ ಎಳೆಯುವಂತಹ ಸಮಯ ಇದಾಗಿದ್ದು ಶ್ರೀಮಂತಿಕೆಯ ಬದುಕಿಗೆ ಮನಸ್ಸು ಹಾತೊರಿತಾ ಇದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಎಂಬ ಮಾತನ್ನ ಮರೆಯೋದು ತಪ್ಪಾಗುತ್ತೆ. ಔದಾರ್ಯ, ಬುದ್ಧಿ ತೋರಿಸಿ ವಂಚನೆಗೆ ಒಳಗಾಗುವಂತಹ ಸನ್ನಿವೇಶ ಇರೋದ್ರಿಂದ ನಿಮ್ಮ ಬುದ್ಧಿಯನ್ನು, ನಿಮ್ಮ ಮನಸ್ಸನ್ನು, ಹಿಡಿತವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳೋದು ಉತ್ತಮ. ಈ ಸಮಯ ಈ ರಾಶಿ ಚಕ್ರದವರು ಸೂರ್ಯನಿಗೆ ವಿಶೇಷವಾಗಿ ನಮಸ್ಕಾರವನ್ನು ಅರ್ಪಿಸೋದ್ರಿಂದ, ದೀಪಗಳನ್ನು ಬೆಳಗಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಬುದ್ಧಿ ಶಕ್ತಿ ಹೆಚ್ಚಿಗೆ ಆಗುತ್ತೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ದಾರಿದ್ರ್ಯದಿಂದ ಮುಕ್ತಿ ಅನ್ನೋದನ್ನು ಕಂಡುಕೊಳ್ಬಹುದು. ಮುಂದಿನ ರಾಶಿ ಕನ್ಯಾ ರಾಶಿ ಮತ್ತು ತುಲಾ ರಾಶಿ. ಕನ್ಯಾ ರಾಶಿ, ತುಲಾ ರಾಶಿ ಜನರಿಗೆ ಈ ಸಮಯ ಎಲ್ಲ ರೀತಿಯ ವ್ಯಾಪಾರ, ವ್ಯವಹಾರ, ಮಾರಾಟಗಳಿಂದ ಹೆಚ್ಚಿನ ಲಾಭ ಉಂಟಾಗುತ್ತೆ. ದವಸ ಧಾನ್ಯಗಳಿಂದಾಗಿ ಬಂಡವಾಳ ಮಾಡ್ತಾ ಇದ್ರೆ ಮಿತ್ರರ ಒಂದು ವಿಶೇಷವಾದ ಒಂದು ಶಕ್ತಿ, ಸಾಮರ್ಥ್ಯ ನಿಮ್ಮ ಜೀವನದಲ್ಲಿ ಬೆಳಕನ್ನು ತಂದುಕೊಡುತ್ತೆ. ಸಾಧ್ಯವಾದಷ್ಟು ತಾಳ್ಮೆಯಿಂದ ಮುಂದುವರಿಯೋದ್ರಿಂದ ನೆಮ್ಮದಿಯನ್ನು ಕಂಡುಕೊಳ್ಬಹುದು. ಅಚ್ಚರಿಯ ಸಿಹಿ ಸುದ್ದಿಯನ್ನು ಕೇಳ್ತೀರಾ. ಇಂದಿನಿಂದ ಆಫೀಸ್ ಕೆಲಸಗಳು ಕೂಡ ಬೇಗನೆ ಮುಗಿಯುತ್ತೆ. ಹಿರಿಯ ಅಧಿಕಾರಿಗಳ ಜೊತೆಗೆ ಮನಸ್ತಾಪ ಇದ್ರೆ ಅದೆಲ್ಲ ದೂರ ಆಗಿ ಕೆಲಸಗಳಲ್ಲಿ ಯಶಸ್ಸು, ಆರೋಗ್ಯ, ಅಭಿವೃದ್ಧಿ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಬೇರೆಯವ್ರನ್ನ ಅವಲಂಬಿಸಿರಬೇಡಿ. ದೈಹಿಕವಾಗಿ, ಮಾನಸಿಕವಾಗಿ ಇರ್ತಕ್ಕಂತಹ ಸಮಸ್ಯೆಗಳು, ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಬಹುದು. ನಿಮ್ಮ ಜೀವನದಲ್ಲಿ, ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ವಾಹನ ಮಾರಾಟ ಅಥವಾ ಯಾವುದೇ ಯೋಜನೆಯನ್ನು ನಿರೂಪಿಸ್ತಾ ಇದ್ರೆ ಅಥವಾ ಹೊಸದಾಗಿ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ಸಮಯ ಸಂಪೂರ್ಣವಾಗಿ ಸೂಕ್ತವಾಗಿದೆ. ನಿಮಗೆ ಸಂಪೂರ್ಣ ಬೆಂಬಲ ಸಿಗ್ತಾ ಹೋಗುತ್ತೆ.
ಮುಂದಿನ ರಾಶಿ ಮಕರ ರಾಶಿ ಮತ್ತು ಧನಸ್ಸು ರಾಶಿ. ಈ ರಾಶಿ ಚಕ್ರದವರಿಗೆ ಕಷ್ಟಗಳು, ಸಾಲಗಳಿಂದ ಪರಿಹಾರ, ಆಲಸ್ಯದಿಂದಾಗಿ ಅಧಿಕಾರ ಹೋಗುವ ಪರಿಸ್ಥಿತಿ ಉಂಟಾಗಬಹುದು. ಎಚ್ಚರದಿಂದಿರಬೇಕು. ಹೊಸ ವ್ಯಾಪಾರಿಗಳು ವ್ಯಾಪಾರದಲ್ಲಿ ಪ್ರಬುದ್ಧತೆಯನ್ನು ವ್ಯವಹರಿಸಿ ಜಮೀನು ಖರೀದಿ ಅಥವಾ ಯಾವುದೇ ರೀತಿಯ ಮಾತುಕತೆಯನ್ನು ನಡೆಸ್ತಾ ಇದ್ದರೆ ಯೋಚನೆ ಮಾಡಿ ಮುಂದುವರಿಯೋದು ಅತ್ಯುತ್ತಮ. ಲೇವಾದೇವಿ ವ್ಯವಹಾರ ಮಾಡುವಂಥವರಿಗೆ ಜವಾಬ್ದಾರಿಯ ಹೊರೆ, ಮಾನಸಿಕ ಒತ್ತಡ ಹೆಚ್ಚಾಗದ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಇದೆ. ಸಂತೋಷದ ಸುದ್ದಿಯನ್ನು ಕೇಳ್ತೀರಾ. ಯಾರಿಗೂ ಕೂಡ ಶಕ್ತಿಯಿಂದ ಗೆಲ್ಲೋಕ್ಕಾಗದ ಕೆಲವೊಂದಿಷ್ಟು ಸವಾಲುಗಳನ್ನು ಯುಕ್ತಿಯಿಂದ ಸರಳವಾಗಿ ಗೆದ್ದು ಬೀಗ್ತೀರಾ. ವ್ಯವಹಾರ ಒಪ್ಪಂದಗಳು ಲಾಭ ತರುತ್ತದೆ. ಸ್ನೇಹಿತರಿಗೆ ಸಹಾಯ ಮಾಡುವಂತಹ ಬಗ್ಗೆ ನಿರ್ಧಾರ ಮಾಡ್ತೀರಾ. ಒಟ್ಟಾರೆ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಇನ್ನು ಮುಂದೆ ಕಷ್ಟಗಳು ಇರೋದಿಲ್ಲ. ಸಂಪೂರ್ಣವಾಗಿ ದೇವರ ಅನುಗ್ರಹದಿಂದಾಗಿ ನಿಮ್ಮ ಜೀವನ ನಿಮ್ಮ ಎಲ್ಲ ರೀತಿಯ ಕನಸುಗಳನ್ನು ನನಸು ಮಾಡಿಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಅತ್ಯುತ್ತಮವಾಗಿರುತ್ತೆ. ಸೂರ್ಯದೇವನ ಆಶೀರ್ವಾದದಿಂದ ಈ ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಆರೋಗ್ಯ, ಅಭಿವೃದ್ಧಿ ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಈ ದಿನ ಮಾಡುವಂತಹ ವಿಶೇಷವಾದ ಸ್ನಾನ, ದಾನ, ದೀಪಾರಾಧನೆ, ಸೂರ್ಯಾರಾಧನೆ ನಿಮಗೆ ಶಕ್ತಿಯನ್ನು ತುಂಬುತ್ತೆ ಅಂತೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟರ ಅದೃಷ್ಟ ಲಾಭವನ್ನು ಬರಮಾಡಿಕೊಡುವಂತಹ 8 ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳು ಕಳೆಯುತ್ತದೆ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಅಷ್ಟ ಐಶ್ವರ್ಯ, ಸಕಲ ಐಶ್ವರ್ಯವನ್ನು ಬರಮಾಡ್ಕೊಳ್ತೀರಾ. ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಅಂತೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಈ ರಥಸಪ್ತಮಿಯ ದಿನ ಮಾಡಬೇಕಾದ ಕೆಲಸ ಅಂತಂದರೆ ಆರೋಗ್ಯ ಮತ್ತು ಆರೋಗ್ಯದಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ರಥಸಪ್ತಮಿ ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಹೆಚ್ಚಾಗಿರೋದ್ರಿಂದ 7 ಎಕ್ಕದ ಎಲೆಯನ್ನು ತಲೆ ಮೇಲೆ, ಭುಜಗಳ ಮೇಲೆ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ಚರ್ಮ ರೋಗ, ಕಣ್ಣಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಉತ್ತಮ ಆರೋಗ್ಯ ಲಭಿಸುತ್ತದೆ. ಸೂರ್ಯದೇವನಿಗೆ ವಿಶೇಷವಾಗಿ ಅರ್ಘ್ಯವನ್ನು ಅರ್ಪಿಸೋದ್ರಿಂದ ನಿಮ್ಮ ಕಷ್ಟಗಳು ಕಣ್ಮರೆಯಾಗುತ್ತೆ. ಚಳಿಗಾಲದಿಂದ ವಸಂತ ಕಾಲಕ್ಕೆ ಪರಿವರ್ತನೆ ಆಗುವ ಈ ದಿನ ಸುಗ್ಗಿಯ ಋತುವಿನ ಆರಂಭವನ್ನು ಸೂಚಿಸುತ್ತೆ. ಮೀನ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೂ ಕೂಡ ಹಲವಾರು ರೀತಿ ಸೂರ್ಯನ ಬಲ, ಆರೋಗ್ಯ, ಆರ್ಥಿಕ ಸ್ಥಿರತೆ ಮತ್ತು ಸುಧಾರಣೆ, ಉತ್ತಮವಾದ ಉದ್ಯೋಗ ಪ್ರಗತಿಯನ್ನು ಕಂಡುಕೊಳ್ಳಬಹುದು. ಈ ದಿನ ಸೂರ್ಯನ ಆರಾಧನೆಯಿಂದ ಜ್ಞಾನ, ವಿವೇಕ ಮತ್ತು ಶಕ್ತಿ ಲಭಿಸುತ್ತದೆ ಎಂದು ನಂಬಲಾಗುತ್ತೆ. ಅದೇ ರೀತಿ ಈ ರಾಶಿಯವರಿಗೆ ಇನ್ನು ಮುಂದೆ ಸರ್ವಚೇತನ ಸ್ವರೂಪಿಯಾದ ಸೂರ್ಯನು ನಿಮಗೆ ಶಕ್ತಿ, ಸಾಮರ್ಥ್ಯವನ್ನು ಕೊಡ್ತಾನೆ. ಓಂ ಸೂರ್ಯದೇವಾಯ ನಮಃ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಸಂಕಷ್ಟಗಳು ದೂರವಾಗುತ್ತೆ, ಆರೋಗ್ಯ ಅಭಿವೃದ್ಧಿಯಾಗುತ್ತೆ. ಇಷ್ಟರ ಲಾಭವನ್ನು ಪಡೆದುಕೊಳ್ಳುವಂತಹ 8 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.